ರಾಮಾಯಣದಲ್ಲಿ ಬರುವ 3 ಬ್ರದರ್ಸ್ ಸ್ಟೋರಿ ನಿಮ್ಗೆ ಗೊತ್ತಿದ್ಯಾ? ಯಾರಪ್ಪ 3 ಬ್ರದರ್ಸ್ ಅಂತಂದ್ರೆ ರಾವಣ, ಕುಂಭಕರ್ಣ, ವಿಭೀಷಣ. ಎಲ್ಲಾ ಜ್ಞಾನ ಇದ್ದು, ಸಂಪತ್ತಿದ್ದು, ಅಧಿಕಾರ ಇದ್ದು ಕೂಡ ದುಷ್ಟತನವನ್ನೇ ಆಯ್ಕೆ ಮಾಡ್ಕೊಂಡಂತಹ ರಾವಣ. ವೆರಿ ನೆಗೆಟಿವ್ ಪರ್ಸನಾಲಿಟಿ. ನನಗೂ ಈ ಪ್ರಪಂಚಕ್ಕೂ ಸಂಬಂಧನೇ ಇಲ್ಲ. 6 ತಿಂಗಳ ಮಲ್ಕೊಳ್ತೀನಿ, 6 ತಿಂಗಳ ಎದ್ದು ಓಡಾಡ್ಕೊಂಡು ಊಟ ಮಾಡ್ಕೊಂಡಿರ್ತೀನಿ, ಯಾರಿಗೂ ಏನನ್ನ ಹಾಮ್ ಮಾಡೋದಿಲ್ಲ ಅನ್ನೋ ಕುಂಭಕರ್ಣ ನ್ಯೂಟ್ರಲ್. ಅದೇ ವಿಭೀಷಣ, ನನ್ನ ಅಣ್ಣ ಧರ್ಮದ ವಿರುದ್ಧವಾಗಿ ನಿಂತ್ಕೊಂಡ ಅಂತಂದ್ರೆ ಅವನ ವಿರುದ್ಧವಾಗಿ ನಿಲ್ತೀನಿ ಅಂತ ರಾಮನ ಪರವಾಗಿ ಯುದ್ಧ ಮಾಡಿರುವಂತಹ ವೆರಿ ಪಾಸಿಟಿವ್ ಪರ್ಸನಾಲಿಟಿ. ಈಗ ವಿಭೀಷಣನನ್ನ ಪಕ್ಕಕ್ಕಿಟ್ಟು ಕುಂಭಕರ್ಣ ಮತ್ತೆ ರಾವಣನಲ್ಲಿ ಯಾರು ಬೆಟರ್ ಅಂತ ಆಯ್ಕೆ ಮಾಡೋಕ್ ಹೇಳಿದ್ರೆ ನೀವ್ ಏನ್ ಹೇಳ್ತೀರಾ? ಆಬ್ವಿಯಸ್ಲಿ ಕುಂಭಕರ್ಣ, ರೈಟ್? ಬಟ್ ನನ್ನನ್ನ ಕೇಳಿದ್ರೆ ಕುಂಭಕರ್ಣ ಈ 6 ತಿಂಗಳ ಕಾಲ ಎದ್ದು ಓಡಾಡ್ಕೊಂಡು ತಿಂಡಿ ತೀರ್ಥ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಒಡನಾಟ ಜಾಸ್ತಿ ಇರ್ತಾ ಇದ್ದು ವಿಭೀಷಣನ ಜೊತೆ ಅಲ್ಲ, ರಾವಣನ ಜೊತೆ. ನಮ್ಮ ನಡುವೆ ಒಂದು ದೊಡ್ಡ ಕ್ರೌಡ್ ಇದೆ. ನಮಗೆ ಯಾವುದೇ ಪೊಲಿಟಿಕಲ್ ಅಫಿನಿಟಿ ಬೇಕಾಗಿಲ್ಲ, ನಾವು ಯಾವುದೇ ರಿಲಿಜಿಯಸ್ ಮ್ಯಾಟರ್ಸ್ ನಲ್ಲಿ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ, ವಿ ವಾಂಟ್ ಟು ಬಿ ಇನ್ ನ್ಯೂಟ್ರಲ್ ಗ್ರೌಂಡ್ಸ್ ಅನ್ನೋದನ್ನ ತುಂಬಾ ಪ್ರೌಡ್ ಆಗಿ ಹೇಳ್ಕೊಳ್ತಾ ಇರ್ತಾರೆ. ಲೆಟ್ ಮಿ ರಿಮೈಂಡ್ ಯು ಆಲ್, ಡಿಯರ್ ನ್ಯೂಟ್ರಲ್ ಗ್ರೌಂಡ್ಸ್ ಪೀಪಲ್, ಯು ಹ್ಯಾವ್ ಅ ಟೆಂಡೆನ್ಸಿ ಟು ಟೆಂಡ್ ಟುವರ್ಡ್ಸ್ ನೆಗೆಟಿವಿಟಿ ರಾದರ್ ಪಾಸಿಟಿವಿಟಿ. ಅಧರ್ಮದ ವಿರುದ್ಧ ಎದ್ದು ನಿಲ್ಲದೆ ಇರೋದು ಕೂಡ ಅಧರ್ಮವೇ. ಹ್ಯಾವ್ ಸ್ಪೈನ್ ಟು ಟೇಕ್ ಸ್ಟ್ಯಾಂಡ್, ಅ ಸ್ಟ್ರಾಂಗ್ ಸ್ಟ್ಯಾಂಡ್. You all are actually the Kumbhakarnas of new age. Being neutral is the actual danger.